ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಇರುವ ಪುಟ್ಟ ಹಳ್ಳಿಯಲ್ಲಿ ರವಿ ಎಂಬ ಯುವಕ ವಾಸಿಸುತ್ತಿದ್ದ. ರವಿ ಮಹತ್ವಾಕಾಂಕ್ಷೆ ಮತ್ತು ಪ್ರತಿಭಾವಂತ, ಆದರೆ ತಾಳ್ಮೆ ಇರಲಿಲ್ಲ. ಅವನು ಶ್ರೇಷ್ಠತೆಯ ಕನಸು ಕಂಡನು ಮತ್ತು ಪ್ರಪಂಚದ ಮೇಲೆ ತಮ್ಮ ಛಾಪು ಮೂಡಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವನು ಯಶಸ್ವಿ ರೈತನಾಗಬೇಕೆಂದು ನಿರ್ಧರಿಸಿದನು. ಬೇಸಾಯದ ಬಗ್ಗೆ ಅಲ್ಪಸ್ವಲ್ಪ ಗೊತ್ತಿದ್ದರೂ ತಾನಾಗಿಯೇ ಎಲ್ಲವನ್ನೂ ಕಲಿಯಬಹುದು ಎಂದು ನಂಬಿದ್ದನು. ರವಿ ಅವರು ಒಂದು ಸಣ್ಣ ತುಂಡು ಭೂಮಿಯನ್ನು ಖರೀದಿಸಿ ಬೆಳೆಗಳನ್ನು ಹಾಕಲು ಪ್ರಾರಂಭಿಸಿದನು. ಆದರೆ ಅವನು ಒಂದರ ನಂತರ ಒಂದರಂತೆ ಸಮಸ್ಯೆಗಳನ್ನು ಎದುರಿಸಿದನು. ಅವನ ಬೆಳೆಗಳು ಬಿಸಿಲಿನಲ್ಲಿ ಒಣಗಿಹೋದವು, ಕೀಟಗಳು ಅವನು ನೆಟ್ಟ ಹೆಚ್ಚಿನದನ್ನು ನಾಶ ಮಾಡಿದವು ಮತ್ತು ಭೂಮಿಯ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಅವನು ಹೆಣಗಾಡಿದನು. ನಿರಾಶೆಗೊಂಡ ಅವನು ತನ್ನ ಎಲ್ಲಾ ಹಣವನ್ನು ಹೊಸ ಬೀಜಗಳು, ಉತ್ತಮ ಸಾಧನಗಳು ಮತ್ತು ಎಲ್ಲಾ ರೀತಿಯ ಪರಿಹಾರಗಳನ್ನು ತನ್ನ ಬೆಳೆಗಳನ್ನು ಬೆಳೆಯುವಂತೆ ಮಾಡಲು ಯೋಚಿಸಿದನು. ಆದರೆ ಯಾವುದೂ ಕೆಲಸ ಮಾಡಲಿಲ್ಲ. ಪ್ರತಿದಿನ ರವಿ ತನ್ನ ನೆರೆಯವನಾದ ಅರ್ಜುನ್ ಎಂಬ ವೃದ್ಧ ರೈತನ ಬಳಿ ಹೋಗುತ್ತಿದ್ದ. ಅರ್ಜುನ್ ಅವರು ದಶಕಗಳಿಂದ ತಮ್ಮ ಜಮೀನಿನಲ್ಲಿ ವಾಸಿಸುತ್ತಿದ್ದರು ಮತ್ತು ಹಳ್ಳಿಯಲ್ಲಿ ಬುದ್ಧಿವಂತ ರೈತ ಎಂದು ಹೆಸರಾಗಿದ್ದರು. ಅವನ ಹೊಲಗಳು ಯಾವಾಗಲೂ ಹಸಿರಾಗಿರುತ್ತಿದ್ದವು, ಅವನ ಫಸಲು ಯಾವಾಗಲೂ ಸಮೃದ್ಧವಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಅವರ ಬೆಳೆಗಳು ಹೇಗೆ ಬೆಳೆಯುತ್ತವೆ ಎಂದು ಗ್ರಾಮಸ್ಥರು ಆಶ್ಚರ್ಯಪಟ್ಟರು. ಅರ್ಜುನ್ನ ಬೆಳೆ ಬೆಳೆಯಲು ಸಾಧ್ಯವಾಗದಿದ್ದರೆ ಯಾವುದೂ ಬೆಳೆಯಲು ಸಾಧ್ಯವಿಲ್ಲ ಎಂದು ಜನರು ಆಗಾಗ್ಗೆ ಹೇಳುತ್ತಿದ್ದರು. ರವಿ ತನಗೆ ಚೆನ್ನಾಗಿ ಗೊತ್ತು ಎಂದುಕೊಂಡ. ವಯಸ್ಸಾದ ಅರ್ಜುನ್ ಕೃಷಿಯ ಬಗ್ಗೆ ತಿಳಿದಿರಬಹುದು, ಆದರೆ ಸಮಯ ಬದಲಾಗಿದೆ. ನನಗೆ ಆಧುನಿಕ ವಿಧಾನಗಳು ಬೇಕು ಎಂದು ಅವರು ಸ್ವತಃ ಹೇಳಿದರು. ಆದಾಗ್ಯೂ ತಿಂಗಳುಗಳು ಕಳೆದಂತೆ ಅವನು ಹೆಚ್ಚು ಹೆಚ್ಚು ಕಷ್ಟಪಡುತ್ತಿದ್ದನು. ಅವನ ವೈಫಲ್ಯಗಳು ಹೆಚ್ಚುತ್ತಿವೆ, ಅವನ ಸಂಪನ್ಮೂಲಗಳು ಕ್ಷೀಣಿಸುತ್ತಿವೆ ಮತ್ತು ಅವನು ಬಿಟ್ಟುಕೊಡುವ ಅಂಚಿನಲ್ಲಿದ್ದನು. ಹತಾಶನಾಗಿ ರವಿಯು ಅರ್ಜುನನ ಸಲಹೆಯನ್ನು ಪಡೆಯಲು ನಿರ್ಧರಿಸಿದನು, ಆದರೂ ಅವನ ಹೆಮ್ಮೆಯೂ ಕಷ್ಟಕರವಾಗಿತ್ತು. ವಯಸ್ಸಾದ ರೈತ ತನ್ನ ಬೆಳೆಗಳನ್ನು ನೋಡಿಕೊಳ್ಳುತ್ತಿರುವಾಗ ಅವನು ಒಂದು ಸಂಜೆ ಅರ್ಜುನನನ್ನು ಸಂಪರ್ಕಿಸಿದನು. ಯುವಕನ ಹತಾಶೆಯನ್ನು ಗ್ರಹಿಸಿದ ಅರ್ಜುನ್ ಅವನನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದನು. ರವಿ ತನ್ನ ಚಿಂತೆಗಳನ್ನು ತೋಡಿಕೊಂಡನು, ತಾನು ಎದುರಿಸಿದ ಎಲ್ಲ ತೊಂದರೆಗಳನ್ನು ವಿವರಿಸಿದನು. ಅರ್ಜುನ್ ತಾಳ್ಮೆಯಿಂದ ಕೇಳುತ್ತಿದ್ದನು. ಒಮ್ಮೊಮ್ಮೆ ತಲೆಯಾಡಿಸುತ್ತಾ ರವಿ ಮಾತು ಮುಗಿಸಿದಾಗ ಅರ್ಜುನ್ ಅವನ ಭುಜದ ಮೇಲೆ ಕೈ ಹಾಕಿದನು. ನನ್ನ ಪ್ರೀತಿಯ ಹುಡುಗ, ಅರ್ಜುನ್ ನಿಧಾನವಾಗಿ ಹೇಳಿದರು, ಕೃಷಿಯು ಕೇವಲ ಜ್ಞಾನವಲ್ಲ, ಇದು ಅನುಭವ, ತಾಳ್ಮೆ ಮತ್ತು ತಿಳುವಳಿಕೆಗೆ ಸಂಬಂಧಿಸಿದೆ. ನೀವು ನೋಡಿ, ಪ್ರಕೃತಿ ಅದರ ಲಯವನ್ನು ಹೊಂದಿದೆ. ನೀವು ಅದನ್ನು ಹೊರದಬ್ಬಲು ಸಾಧ್ಯವಿಲ್ಲ ಅಥವಾ ಅದನ್ನು ಪಾಲಿಸುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ. ನಾನು ನಿಮ್ಮೊಂದಿಗೆ ಏನನ್ನಾದರೂ ಹಂಚಿಕೊಳ್ಳುತ್ತೇನೆ. ಅರ್ಜುನ್ ರವಿಯನ್ನು ತನ್ನ ಹೊಲಗಳಲ್ಲಿ ತನ್ನೊಂದಿಗೆ ನಡೆಯಲು ಆಹ್ವಾನಿಸಿದನು. ಅವರು ಮಣ್ಣನ್ನು ತೋರಿಸಿದರು, ಪ್ರತಿಯೊಂದು ರೀತಿಯ ಸಸ್ಯಗಳಿಗೆ ಪೋಷಕಾಂಶಗಳ ವಿಭಿನ್ನ ಸಮತೋಲನ ಹೇಗೆ ಬೇಕು ಎಂದು ವಿವರಿಸಿದರು. ಅವರು ರವಿಗೆ ಕೀಟಗಳ ಚಿಹ್ನೆಗಳನ್ನು ಎಲ್ಲಿ ನೋಡಬೇಕೆಂದು ತೋರಿಸಿದರು ಮತ್ತು ದುಬಾರಿ ಕೀಟನಾಶಕಗಳ ಅಗತ್ಯವಿಲ್ಲದೆ ನೈಸರ್ಗಿಕವಾಗಿ ಯಾವ ಗಿಡಮೂಲಿಕೆಗಳು ಅವುಗಳನ್ನು ತಡೆಯುತ್ತವೆ ಎಂದು ಅವನಿಗೆ ಕಲಿಸಿದರು. ಸಸ್ಯಗಳಿಗೆ ನೀರುಣಿಸುವುದು ಹೇಗೆ ಎಂದು ಅವರು ವಿವರಿಸಿದರು. ಇದರಿಂದಾಗಿ ಬೇರುಗಳು ಸರಿಯಾದ ಪ್ರಮಾಣವನ್ನು ಪಡೆಯುತ್ತವೆ, ತುಂಬಾ ಕಡಿಮೆ ಅಥವಾ ಹೆಚ್ಚು ಅಲ್ಲ. ಅವರು ನಡೆದುಕೊಂಡು ಹೋಗುತ್ತಿರುವಾಗ ಅರ್ಜುನ್ ಯುವ ರೈತನಾಗಿ ತಮ್ಮದೇ ಆದ ಹೋರಾಟದ ಕಥೆಗಳನ್ನು ಹಂಚಿಕೊಂಡರು. ನಾನು ನಿನ್ನ ವಯಸ್ಸಿನವನಾಗಿದ್ದಾಗ ಅದೇ ತಪ್ಪುಗಳನ್ನು ಮಾಡಿದ್ದೇನೆಯೇ ಎಂದು ಅವರು ನಗುತ್ತಾ ಒಪ್ಪಿಕೊಂಡರು. ನನಗೂ ತ್ವರಿತ ಫಲಿತಾಂಶಗಳು ಬೇಕಾಗಿದ್ದವು. ನಾನು ಯಶಸ್ಸನ್ನು ತುಂಬಾ ಕೆಟ್ಟದಾಗಿ ಬಯಸಿದ್ದೇನೆಂದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದು ಬೇಗನೆ ಬರುತ್ತದೆ ಎಂದು ನಾನು ಭಾವಿಸಿದೆವು. ಆದರೆ ಪ್ರಕೃತಿಯು ಹೇಗೆ ಕಾರ್ಯನಿರ್ವಹಿಸುವುದಿಲ್ಲ. ಪ್ರಕೃತಿಯು ತಾಳ್ಮೆ ಮತ್ತು ಗೌರವವನ್ನು ನೀಡುತ್ತದೆ. ರವಿ ಮುಂದಿನ ಹಲವು ತಿಂಗಳುಗಳನ್ನು ಅರ್ಜುನ್ನಿಂದ ಕಲಿಯಲು ಕಳೆದರು ಮತ್ತು ಪ್ರತಿ ಋತುವಿನಲ್ಲಿ ಅವರ ಹೊಲಗಳು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿದವು. ಅವನ ಬೆಳೆಗಳು ಬಲವಾಗಿ ಬೆಳೆದವು ಮಾತ್ರವಲ್ಲ, ರವಿಯೂ ಬುದ್ಧಿವಂತನಾದನು. ಅರ್ಜುನನ ಸಲಹೆ ಕೇವಲ ಕೃಷಿಯ ಬಗ್ಗೆ ಅಲ್ಲ, ಇದು ಜೀವನದ ಬಗ್ಗೆ ಎಂದು ಅವರು ಅರಿತುಕೊಂಡರು. ತ್ವರಿತ ಯಶಸ್ಸಿನ ಅನ್ವೇಷಣೆಯಲ್ಲಿ ಅವರು ತನಗಿಂತ ಮೊದಲು ಹಾದಿಯಲ್ಲಿ ನಡೆದವರ ಬುದ್ಧಿವಂತಿಕೆಯನ್ನು ಕಡೆಗಣಿಸಿದರು. ವರ್ಷಗಳು ಕಳೆದವು ಮತ್ತು ರವಿ ತನ್ನದೇ ಆದ ಗೌರವಾನ್ವಿತ ರೈತನಾದನು. ಕಿರಿಯ ಗ್ರಾಮಸ್ಥರು ಅವರ ಸಲಹೆಯನ್ನು ಕೇಳಿದಾಗ ಅವರು ಅರ್ಜುನ್ನಂತೆಯೇ ನಗುತ್ತಿದ್ದರು ಮತ್ತು ಅವರಿಗೆ ಹೇಳುತ್ತಿದ್ದರು, ತಾಳ್ಮೆ ಮತ್ತು ಗೌರವ ಅವರು ನಿಮ್ಮನ್ನು ನೀವು ಊಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದಕ್ಕೆ ಕರೆದೊಯ್ಯುತ್ತಾರೆ. ವಯಸ್ಸಾದ ರೈತನು ತನಗೆ ಮಾರ್ಗದರ್ಶನ ನೀಡಲು ತೆಗೆದುಕೊಂಡ ಸಮಯಕ್ಕೆ ಕೃತಜ್ಞರಾಗಿರುವಂತೆ ಅವರು ಆಗಾಗ ಅರ್ಜುನ್ ಬಗ್ಗೆ ಯೋಚಿಸುತ್ತಿದ್ದನು. ಹಿರಿಯರ ಸಲಹೆ ಕೇವಲ ಅವರು ಕಲಿಸಿದ ವಿಷಯಗಳಲ್ಲ ಎಂದು ರವಿಗೆ ಈಗ ಅರ್ಥವಾಯಿತು. ಇದು ಸಮಯ, ಅನುಭವಗಳು ಮತ್ತು ಅವರು ಜೀವಿತಾವಧಿಯಲ್ಲಿ ಸಂಗ್ರಹಿಸಿದ ಪಾಠಗಳ ಬಗ್ಗೆ. ಅವರ ಮಾರ್ಗದರ್ಶನವು ಅವನಿಗೆ ತಪ್ಪುಗಳನ್ನು ತಪ್ಪಿಸಲು ಸಹಾಯ ಮಾಡಿತು, ಆದರೆ ಹೆಚ್ಚು ಮುಖ್ಯವಾಗಿ ಅದು ಅವನ ಪಾತ್ರವನ್ನು ರೂಪಿಸಿತು ಮತ್ತು ಅವನು ಯಾವಾಗಲೂ ತನ್ನೊಂದಿಗೆ ಸಾಗಿಸುವ ಮೌಲ್ಯಗಳನ್ನು ಅವನಿಗೆ ಕಲಿಸಿದನು. ಆದ್ದರಿಂದ ನಾವು ನಮ್ಮ ಹಿರಿಯರಿಂದ ಸಲಹೆಯನ್ನು ಪಡೆಯುತ್ತೇವೆ, ಏಕೆಂದರೆ ಅವರು ಅನುಭವದ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ. ಅವರು ಬಿರುಗಾಳಿಗಳ ಮೂಲಕ ನಡೆದರು, ಕಷ್ಟಗಳನ್ನು ಸಹಿಸಿಕೊಂಡರು ಮತ್ತು ತ್ಯಾಗಗಳನ್ನು ಮಾಡಿದ್ದಾರೆ.
ಅವರ ಕಥೆಗಳು ಕೆಲವು ಮಾರ್ಗಗಳು ನಿಧಾನವಾಗಿ ನಡೆಯುವುದು ಉತ್ತಮ ಎಂದು ನಮಗೆ ನೆನಪಿಸುತ್ತದೆ, ಪ್ರಯಾಣದ ಬಗ್ಗೆ ನಮ್ರತೆ ಮತ್ತು ಗೌರವದಿಂದ. ಮತ್ತು ಕೆಲವೊಮ್ಮೆ ನಮ್ಮ ಮುಂದೆ ಬಂದವರನ್ನು ಕೇಳುವುದು ಉತ್ತಮ ಮಾರ್ಗವಾಗಿದೆ, ಏಕೆಂದರೆ ಅವರು ಬೇರೆ ಯಾವುದೇ ರೀತಿಯಲ್ಲಿ ಕಲಿಯದ ಪಾಠಗಳ ಪಾಲಕರು.